ನಮಸ್ಕಾರ ವೀಕ್ಷಕರೇ, ಮುಕ್ತ ಸಂವಾದದ ನೇರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಲ್ ಪ್ರಕಾಶ್ ನಾಗಮಂಗಲ. ಈ ವಾರದ ನಮ್ಮ ಅತಿಥಿ ಈ ರಾಜ್ಯದ ಇಂಧನ ಸಚಿವರು, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಹಿರಿಯ ಧುರೀಣರು ಆದಂತಹ ಡಿ ಕೆ ಶಿವಕುಮಾರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಏನು ಈ ಸರಿ ಗೌರಿ ಗಣೇಶ ಹಬ್ಬಕ್ಕೆ ರಾಜ್ಯದ ಜನತೆಗೇನೋ ಒಳ್ಳೆ ಗಿಫ್ಟ್ ಕೊಡಬೇಕು ಅಂತ ಡಿಸೈಡ್ ಮಾಡಿದಿರಂತೆ. ಅದಕ್ಕೆ ನಿಮ್ಮ ಡಿಪಾರ್ಟ್ಮೆಂಟಲ್ಲೆಲ್ಲ ಭಾಳ ತಯಾರಿ ನಡೆಸ್ಕೊಂಡಿದ್ದೀರಂತೆ. ನಾನು ಗಿಫ್ಟ್ ಅಂತಲ್ಲ, ನಮ್ಮ ಧರ್ಮನ ನಾವೆಲ್ಲ ಕೂಡ ಕಾಪಾಡಲೇಬೇಕು. ನಾನು ಈ ವರ್ಷ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ದೊಡ್ಡ ಬರಗಾಲದಲ್ಲಿ ನಾವಿದ್ದೇವೆ. 144 ತಾಲೂಕು ಬರಗಾಲದಲ್ಲಿದೆ. 25 ವರ್ಷದಿಂದ ಈ ರೀತಿ ನಮ್ಮ ಏನು ಡ್ಯಾಮ್ಗಳು, ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡೋಂಥ ಡ್ಯಾಮ್ಗಳಿತ್ತು, ಆ ಡ್ಯಾಮಲ್ಲಿ ಹೆಚ್ಚು ಕಮ್ಮಿ 60% ನೀರು ಕಡಿಮೆ ಆಗ್ಬಿಟ್ಟಿದೆ. ಇಡೀ ನಮ್ಮ ರಾಜ್ಯ, ವಿಶ್ವೇಶ್ವರಯ್ಯನವರು, ಮಹಾರಾಜರು ಅವರೆಲ್ಲ ಕೂಡ ನಮ್ಮ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ, ವಿಶೇಷವಾಗಿ ಹೈಡ್ರೋ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡೋಂಥ ಕೊಡುಗೆ ಇಡೀ ರಾಷ್ಟ್ರದಲ್ಲಿ ಯಾವ ರಾಜ್ಯದಲ್ಲೂ ಇಲ್ಲ ಅಂಥದ್ದು ಕೊಟ್ಟಿದ್ದಾರೆ. 3000 ಚಿಲ್ಲರೆ ಮೆಗಾವ್ಯಾಟು ನಮ್ಮ ರಾಜ್ಯದಲ್ಲಿ ಉತ್ಪಾದನೆ ಆಗ್ತಾಯಿದೆ. ಇದು ಭಾಳ ಕೆಳಮಟ್ಟಕ್ಕೆ ಹಿಡಿದಿದೆ. ನೀವು ಗಣೇಶ ಹಬ್ಬನ ಆಚರಣೆ ಮಾಡಿ, ನೀವು ಬೇಡ ಅಂತ ಹೇಳೋದಿಲ್ಲ, ಆದರೆ ಕದ್ದು ಹುಡುಗರುಗಳು ಪ್ರತಿ ಒಂದೊಂದು ಗಲ್ಲಿಗೂ ಕೂಡ ಗಣೇಶನ ಇಟ್ಬಿಟ್ಟು ಎಲ್ಲ ಹುಕ್ ಹಾಕ್ಬಿಟ್ಟು ಎಲ್ಲ ಕಡೆ ಕೂಡ ಲೈಟಿಂಗ್ ಎಲ್ಲ ಹಾಕ್ಬಿಟ್ರೆ ಕಂಪ್ಲೀಟ್ ನಾಳೆ ಬೆಳಗ್ಗೆ ಟ್ರಿಪ್ ಆಗೋದು. ಏನೋ ಒಂದು ಸಣ್ಣ ಡಿಫ್ರೆನ್ಸಲ್ಲಿ ನಾವು ಅಲಾಟ್ಮೆಂಟ್ ಮಾಡಿರ್ತೀವಿ, ಏರಿಯಾ ಕೊಟ್ಟಿರ್ತೀವಿ, ತಿರ್ಗಾ ಇಡೀ ಊರು. ಸರ್, ಅದಕ್ಕೆಲ್ಲ ಒಂದು ವ್ಯವಸ್ಥೆ ಅಂತ ಇರುತ್ತೆ. ಸರ್ಕಾರನೇ ಕೆಲವೊಂದು ನಿರ್ಬಂಧಗಳನ್ನ ವಿಧಿಸಿರುತ್ತೆ. ಅದಕ್ಕೆ ಲೈಸೆನ್ಸ್ ತಗೋಬೇಕು, ಪೊಲೀಸ್ ಅವ್ರ ಪರ್ಮಿಷನ್ ತಗೋಬೇಕು, ನಿಮ್ಮ ಇಲಾಖೆಯಿಂದನೂ ಕೂಡ ಅನುಮತಿ ತಗೋಬೇಕು, ಈ ಥರದ್ದೆಲ್ಲ ಇರುತ್ತೆ ಸರ್. ಇಲ್ಲ, ಅದೇನಾಗ್ತದೆ, ಹಳ್ಳಿಗಳಲ್ಲಿ ಏನು ಮಾಡ್ತಾರೆ, ಲೈನ್ ಮ್ಯಾನ್ಗಳ ಹತ್ರ ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿ ಹುಕ್ ಹಾಕ್ಬಿಡ್ತಾರೆ. ಬೇಕಾದಷ್ಟಿದೆ, ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ಸೊ ಅದನ್ನು ನಾನು ಕಳ್ಳತನ ಮಾಡಿ ಹುಕ್ ಹಾಕಿ ಮಿಸ್ಯೂಸ್ ಮಾಡಿಕೊಂಡು ಮಾಡ್ಕೊಳಕ್ಕೆ ಹೋಗಬೇಡಿ. ಈ ಸರಿ ಮುಂಗಾರು ಕ್ಷೀಣ ಅನ್ನೋ ರಿಪೋರ್ಟು ಬರ್ತಿದ್ದಂಗೆ ನೀವು ಪ್ರಿಪೇರ್ ಆಗ್ಬೋದಾಗಿತ್ತು. ಒಂದು ದೂರದೃಷ್ಟಿಯಿಂದ ಯೋಚನೆ ಮಾಡಿ ತಕ್ಷಣ ಮಾಡಬೇಕಾಗಿರೋದೇನು, ಮಧ್ಯಮಾವಧಿಯಲ್ಲಿ ಮಾಡಬೇಕಾಗಿದ್ದೇನು, ದೂರಗಾಮಿ ನೆಲೆಯಲ್ಲಿ ಮಾಡಬೇಕಾಗಿರೋದೇನು ಅಂತ ಪ್ರಿಕಾಷನರಿ ಮೆಜರ್ಸ್ ತಗೋಬೋದಾಗಿತ್ತು. ಎಲ್ಲೋ ಒಂದು ಕಡೆ ಇಡೀ ನಿಮ್ಮ ಇಲಾಖೆ ವೈಫಲ್ಯ ಇವತ್ತು ಕರ್ನಾಟಕ ಕಾರ್ಗತ್ತಲಲ್ಲಿ ಮುಳುಗೋ ಥರ ಆಗ್ತಾಯಿದೆ. ಈಗ ನಾವು ಮುಂಗಾರು ನಮಗೆ ಈ ವರ್ಷ ಈ ಮಾನ್ಸೂನ್ ಸೀಸನ್ನು ನಮಗೆ ತೊಂದರೆ ಆಗ್ತದೆ ಅಂಥೇಳಿ ನಮಗೆ ನಿರೀಕ್ಷೆ ಇತ್ತು. ಆದರೆ ಇಷ್ಟು ಮಟ್ಟಿಗೆ ಆಗ್ತದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದೆ. ಯಾಕೆಂದರೆ ಹೋದ ವರ್ಷ ಕೂಡ ಇದ್ದರೂ ಕೂಡ ನಮ್ಮ ಡ್ಯಾಮ್ ಎಲ್ಲ ಹೆಚ್ಚು ಕಮ್ಮಿ ತುಂಬಿತ್ತು, ಮಳೆ ಬಂದಿತ್ತು, ಎಲ್ಲ ಆಗಿತ್ತು. ನಾನು ಕೂಡ ವೆಲ್ ಪ್ಲ್ಯಾಂಡಾಗಿ ಮುಂಚಿತವಾಗಿ 1000 ಮೆಗಾವ್ಯಾಟ್ ಅಷ್ಟು 900 ಮೆಗಾವ್ಯಾಟ್ ಅಷ್ಟು ಪರ್ಚೇಸ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ನಮ್ಮ ಇಲಾಖೆಯವರು ನಾವು ಅಲ್ಲೇ ಟೆಂಡ್ರ್ ಕೂಡ ಕರೆದು ರೆಡಿ ಮಾಡಿ ಇಟ್ಕೊಂಡಿದ್ದೆವು. ಅದಕ್ಕೆ ಟೆಂಡ್ರ್ ಕರೆದು ಇಟ್ಕೊಂಡಿದ್ದಕ್ಕೆ ಇವತ್ತು ಸ್ವಲ್ಪ ಉಸಿರಾಡ್ತಾ ಇದ್ದೀವಿ. ಸರ್, ಇವತ್ತು ತಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ಬೋದು, ಕರ್ನಾಟಕದ ಮಾನ ಹರಾಜಾಗ್ತಾ ಇದೆ. ನಮ್ಮ ಪಕ್ಷದ ವಿರುದ್ಧವಾಗಿರುವಂಥ ಒಂದು ಪಕ್ಷ ಇದೆ, ರಾಷ್ಟ್ರೀಯ ಪಕ್ಷ BJP ಕಾರ್ಯಕರ್ತರು. ಹೋದ ವರ್ಷ ತಮಿಳುನಾಡು ಪರಿಸ್ಥಿತಿಯನ್ನು 40% ಕಟ್ಟಿತ್ತು, ಆಂಧ್ರ ಕಟ್ಟಿತ್ತು, ಕೇರಳ ಕಟ್ಟಿತ್ತು, ಇವತ್ತು ಕೂಡ ಅಲ್ಲೆಲ್ಲ ಕಟ್ಟಿದೆ, ಕೆಲವು ಕಡೆ ಕಟ್ಟಿದೆ. ಇವತ್ತು ಮಹಾರಾಷ್ಟ್ರಲ್ಲಿ 20% ಕುಡಿಯೋ ನೀರು ಕಡಿಮೆ ಮಾಡಿದ್ದಾರೆ. ಮಹಾರಾಷ್ಟ್ರಲ್ಲಿ ಎಷ್ಟು ಜನರೇಟಿಂಗ್ ಯೂನಿಟ್ಗಳಿದೆ, ಅಂಥ ಸಂದರ್ಭದಲ್ಲೂ ಕೂಡ ಮರಾಠವಾಡಲ್ಲಿ ಎಷ್ಟು ಸಮಸ್ಯೆ ಆಗಿದೆ ಅಂತಂದರೆ ನನಗೆ ಅದು ಗೊತ್ತಿದೆ. ಬೇಕಾದ್ರೆ ದಾಖಲೆಗಳ ಸಮೇತ ಕೊಡ್ತೀನಿ. ಈಗ ಇಲ್ಲಿ ನಮ್ಮ ರಾಜ್ಯದಲ್ಲಿ ಏನು 2007, 2008, 10, 11 ಏನು ಕಟ್ ಮಾಡಿರಲಿಲ್ವಾ? ಇವತ್ತೆಲ್ಲ ಮಾತಾಡ್ತಾರಲ್ಲ ವಿರೋಧ ಪಕ್ಷದವರು, ಸೋಷಿಯಲ್ ಮೀಡಿಯಾಕ್ಕೆ ಬರ್ಸೋದು, ಎಂಟ್ರಿ ಮಾಡೋದು, ಇವೆಲ್ಲ ಮಾಡ್ತಾ ಇದ್ದಾರಲ್ಲ, ಇವರೆಲ್ಲ ಯಾರು ನಾಯಕರುಗಳೆಲ್ಲ ಹೇಳ್ತಾ ಇದ್ದಾರಲ್ಲ, ದಾಖಲೆ ಕೊಡಲ್ಲ ನಿಮಗೆ? ನನ್ನ ಹತ್ರ ದಾಖಲೆ ಇದೆ. ಇಲ್ಲಿ ಪವರ್ ಕಟ್ ಹೊಸದಲ್ಲ, ಆದರೆ ಇಷ್ಟೊಂದು ಪ್ರಮಾಣದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಇಲ್ಲಿ ಅದು ಯಾವ ಟೈಮಲ್ಲಿ? ಮುಂಗಾರು ನೋಡಿ, ಇಷ್ಟು ಕಡಿಮೆ ಇದ್ದರೂ ಕೂಡ ನಾನು ಇಷ್ಟು ಕಡಿಮೆ ಮಾಡಿದ್ದೀನಿ. ಇದಕ್ಕೆ ನಾನು ಬೇಕಾದಷ್ಟು ಅದಕ್ಕೆ ಮೆಷರ್ಸ್ಗಳು ತೊಗೊಂಡಿದ್ದೀನಿ. ನಮಗೆ ಮೇಜರ್ ಏನಾಗಿದೆ, UPCಯಲ್ಲೂ ಉಡುಪಿ ಫೇಲ್ ಆಯಿತು. ಜೊತೆಗೆ ದೊಡ್ಡ ಬರಗಾಲ ಇವತ್ತು ಬಂದು, ಇಂಥ ಬರಗಾಲ 25 ವರ್ಷದಿಂದ ಬಂದಿಲ್ಲ ನಮಗೆ. ಸರ್, ರೇವಣ್ಣ ಅವರು, ಶೋಭಾ ಕರಂದ್ಲಾಜೆ ಹೇಳ್ತಾ ಇದ್ದಾರೆ, ಇದಕ್ಕಿಂತ ಗಂಭೀರ ಪರಿಸ್ಥಿತಿಯನ್ನು ನಾವು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದ್ವಿ ಅಂತ. ಅಯ್ಯೋ ನೋಡಿ, ಅದನ್ನೆಲ್ಲ ಬಿಚ್ಚಿ ಒಂದು ಕೆಲಸ ಮಾಡಿ, ಅವರಿಬ್ಬರೂ ಕರೆದುಬಿಡಿ, ನಾನು ಬರ್ತೀನಿ. ನೀವು ಯಾವಾಗ ಹೇಳ್ತೀರಾ ಹೇಳಿ, ಅವರಿಬ್ಬರನ್ನಾಗಲಿ ಈಶ್ವರಪ್ಪನಾಗಲಿ ಬೇಕಾದ್ರೆ ನೀವು ಕರೀರಿ, ನಾನು ಅವ್ರ ಎದುರುಗಡೆ ಅವ್ರ ಜೊತೆ ಎಲ್ಲ ಪಬ್ಲಿಕ್ ಡಿಬೇಟಿಗೆ ರೆಡಿ. ಐ ಆಮ್ ರೆಡಿ ಫಾರ್ ಎ ಪಬ್ಲಿಕ್ ಡಿಬೇಟ್. ಅನಿವಾರ್ಯತೆ ಇವತ್ತು 8-10 ವರ್ಷದಿಂದ ನಮ್ಮ ರಾಜ್ಯಕ್ಕೆ ವಿದ್ಯುತ್ ಶಕ್ತಿ ಬರೋಕ್ಕೆ ಪ್ಲಾನಿಂಗ್ ಆಗಿದ್ದಿದ್ರೆ, ಕಾರಿಡಾರ್ ಏನಾದ್ರು ಕೊಟ್ಟಿದ್ದಿದ್ರೆ, ಲೈನ್ ಇದ್ದಿದ್ದಿದ್ರೆ ಈ ಸಮಸ್ಯೆ ಬರ್ತಿಲ್ಲ.
ಕೆಲವು ಕಡೆ ಬೆಂಗಳೂರು ಸಿಟಿ ಒಳಗಡೆ ಕರೆಂಟ್ ಇದ್ದರೂ ಕೂಡ ಒಳಗಡೆ ಕರೆಂಟ್ ತರೋಕ್ಕಾಗ್ತಾಯಿಲ್ಲ ಡ್ಯೂ ಟು ಕಾರಿಡಾರ್ ಕನ್ಸ್ಟೆಂಟ್ಸು. ಬೇಕಾದಷ್ಟು ಹೊರಗಡೆಯಿಂದ ಉತ್ತರದ ಭಾರತದಿಂದ ಕರೆಂಟ್ ತರೋಕ್ಕೆ ನಮ್ಗೆ ಅವಕಾಶ ಇಲ್ಲ. ಸೆಂಟ್ರಲಿಂದ ಕೊಡ್ತಾರೆ, ಹೊರಗಡೆಯಿಂದ ಬರ್ತಾರೆ, ಹೊರಗಡೆ ರಾಜ್ಯದಿಂದ ತರಬೇಕು ಅಂದರೆ ಸಾಧ್ಯನೇ ಆಗ್ತಾಯಿಲ್ಲ. ಕಾರಿಡಾರ್ ಇಲ್ಲ, ನಿಮಗೆ ಕಾರಿಡಾರ್ ಇಲ್ಲ, ಲೈನ್ ಬೇಕು, ಆ ಕೆಪಾಸಿಟಿ ಕಡಿಮೆ ಇದೆ. ಸೊ ಇದಕ್ಕೆ ಯಾರು ಕಾರಣ? ಇದಕ್ಕೆ ಎಷ್ಟು ಬೇಕಾದ್ರೂ ಈಗ ಇವತ್ತು ನಾನು ಖರೀದಿ ಮಾಡೋಕ್ಕೆ ತಯಾರಿದ್ದೀನಿ, 2000 ಮೆಗಾವ್ಯಾಟು ಖರೀದಿ ಮಾಡೋಕ್ಕೆ ತಯಾರಿದ್ದೀನಿ, 3000 ಮೆಗಾವ್ಯಾಟು ಎಲ್ಲಿಂದ ತೆಗೆದುಕೊಂಡು ಬರಲಿ? ಲೈನ್ ಬೇಕಲ್ಲ, ಲೈನೆಲ್ಲ ಬುಕ್ ಮಾಡಿರ್ತಾರಲ್ಲ. ಏನೋ ನಾನು ಮಂತ್ರಿ ಆದ ತಕ್ಷಣ ಫಸ್ಟ್ ಡೇ ನಾನು ಮಾಡಿದ್ದು ವಿತಿನ್ 1 ವೀಕಲ್ಲಿ ದಾಮೋದರ್ ವ್ಯಾಲಿದು ಒಂದು 400 ಅಗ್ರಿಮೆಂಟ್ ಮಾಡಿದೆ, ಕೂಡಕ್ಲಮ್ದು ಒಂದು 200 ಮಾಡಿದೆ, ಒಂದು 600. ಯಾಕೆಂದರೆ ಲೈನ್ನ ಬ್ಲಾಕ್ ಮಾಡಿ ಈಗ ಡಿಸೆಂಬರ್ಗೆ ಅದು ಫ್ಲೋ ಶುರು ಆಗ್ತದೆ. ಹಂಗೆ ಇವತ್ತು ಬೇಕಾದಷ್ಟು ಕಾರಿಡಾರ್ನ ನಮ್ಗೆ ಅನುಕೂಲ ಆಗಲಿಕ್ಕೆ ಸುಮಾರು 2000 ಕೋಟಿ ರೂಪಾಯಿ ಅಷ್ಟು ನಾನು ಬಂದ ಮೇಲೆ ಬರೀ ಕಾರಿಡಾರ್ಗೋಸ್ಕರನೇ ನಾವು ಚಿಂತೆ ಪ್ಲ್ಯಾನ್ ಮಾಡಿದ್ವಿ. ಸರ್, ನನಗೂ ಅರ್ಥ ಆಗುತ್ತೆ. ಈ ವಿದ್ಯುತ್ತನ್ನು ಕೂಡಿ ಇಟ್ಕೊಳ್ಳೋಕ್ಕೆ, ಸ್ಟೋರ್ ಮಾಡಿ ಇಟ್ಕೊಳ್ಳೋಕೆ ಆಗಲ್ಲ. ಎಷ್ಟಿರುತ್ತೆ ಅಷ್ಟನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಸರ್, ತಾವು ಅಧಿಕಾರಕ್ಕೆ ಬಂದಮೇಲೆ, ತಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಮೇಲೆ ಈ ಉತ್ಪಾದನೆ ಕಡೆಗೆ ಎಲ್ಲಿ ಗಮನ ಕೊಡಲಿಲ್ಲ ಸರ್. ಆಮೇಲೆ ನಮ್ಮ RTPS, BTPS ಹಳೇ ಘಟಕಗಳು ಅವ ಆಧುನೀಕರಣಕ್ಕೂ ಹೆಚ್ಚು ಗಮನ ಕೊಡಲಿಲ್ಲ. ಅವನ್ನ ಸರಿ ಮಾಡ್ಕೊಂಡಿದ್ರೆ ಅಟ್ಲೀಸ್ಟ್ ನಮಗೆ ನೋಡಿ ಒಂದಷ್ಟು ಪರಿಸ್ಥಿತಿಯನ್ನು ನಿಭಾಯಿಸುವ ಅವಕಾಶಗಳಿರ್ತಿದ್ವು ಅಂತ. ನಾವು ನಮ್ಮ ಕರಾವಳಿ ಪ್ರದೇಶದಲ್ಲಿ ಹೊಸದಾಗಿ ಮಾಡಬೇಕು ಅನ್ನೋದು ನಮಗೆ ಇಷ್ಟ. ಅಲ್ಲಿ ನಮ್ಮ ಜನ ಅವಕಾಶ ಕೊಡ್ತಾ ಇಲ್ಲ. ಈಗ ಬಿಜಾಪುರ, ಕೂಡ್ಗಿ ಅಲ್ಲಿ ಕೇಂದ್ರ ಸರ್ಕಾರದ ಜೊತೆ NTPC ಜೊತೆ ಒಪ್ಪಂದದಲ್ಲಿ ನಾವು ಮಾಡಿದೆವು. ಅಗ್ರಿಮೆಂಟ್ ಆಗಿ ಕೆಲಸ ಮಾಡೋದಕ್ಕೂ ಕೂಡ ಎಷ್ಟು ಸಮಸ್ಯೆ ಆಯಿತು ಅಂತ ತಾವು ಗಮನಿಸ್ತಾ ಇದ್ದೀರಿ. ಕೇರಳದಿಂದ ತಮಿಳ್ನಾಡುಗಳಿಗೂ ಲೈನ್ ಹೋಗಬೇಕು, ನಮ್ಮ ಕೂರ್ಗೆ ಹೋಗಬೇಕು, ಅಲ್ಲಿ ಯಾವ ರೀತಿ ಗಲಾಟೆ ಆಯಿತು, ಎಷ್ಟಿದಾಯಿತು. ಈಗ ನಾವು ಫರ್ಮಾಗಿ ಡಿಸಿಷನ್ ತೊಗೊಂಡಿದ್ವಿ, ನಥಿಂಗ್ ಡೂಯಿಂಗ್ ಎಲ್ಲ ಕಡೆ ಕೂಡ. ಅಲ್ಲಿಗೂ ರೈತರಿಗೆ ಕನ್ವಿನ್ಸ್ ಮಾಡಿದ್ವಿ, ರೈತರಿಗೆ ಹೇಳಿದ್ವಿ, ಇಲ್ಲ ನಿಮಗೆ ತೊಂದರೆ ಆಗ್ತದೆ, ದಯವಿಟ್ಟು ಇದಕ್ಕೆ ತೊಂದರೆ ಮಾಡೋಕ್ಕೆ ಹೋಗ್ಬೇಡಿ, ನೀವು ಅವಕಾಶ ಮಾಡಿಕೊಡಿ ಅಂತ. ಸರ್, ಯರಮರಸ್ತು 2 ಯೂನಿಟು, ಬಳ್ಳಾರಿ BTPSದು 1 ಯೂನಿಟು, ಇವೆರಡನ್ನ ನಾವು ಕಮಿಷನ್ ಮಾಡಿಬಿಟ್ಟಿದ್ರೆ ಆಗೋದು ಸರ್. 2300 ಮೆಗಾವ್ಯಾಟ್ ಇಲ್ಲ ಸಿಗ್ತಾಯಿತ್ತು ಸರ್. ನೋಡಿ, ಆ ಯೂನಿಟ್ಟು ಅದಕ್ಕೆ ಪ್ಲ್ಯಾನ್ ಇದೆ, ಜನವರಿಕಿನ್ನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಮೊನ್ನೆ ತಾನೇ ನಾನು ರೈಲ್ವೆ ಮಿನಿಸ್ಟರ್ನ ಹೋಗಿ ಭೇಟಿ ಮಾಡಿದ್ದೀನಿ. ಕೋಲ್ ಲಿಂಕೇಜ್ ಸಿಕ್ಕಿದೆ ಸರ್? ಇಲ್ಲ ಹೇಳ್ತೀನಿ ಕೇಳಿ. ನಾನು ಹೋಗಿ ಭೇಟಿ ಮಾಡಿದ್ದೀನಿ, ನಾನು ಲಿಂಕೇಜ್ ಕೊಟ್ಟಿದ್ದಾರೆ, ಆದರೆ ಒಳಗಡೆ ತರಕ್ಕೆ ಆಗ್ತಾಯಿಲ್ಲ. ಈಗ ಮೊನ್ನೆ ಸುರೇಶ್ ಪ್ರಭುನ ಭೇಟಿ ಮಾಡಿ 1 ವಾರ ಕೂಡ ಆಗಿಲ್ಲ, ನಾನು ದೆಹಲಿಯಲ್ಲಿ ಹೋಗಿ ಭೇಟಿ ಮಾಡಿದ್ದೀನಿ, ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ರೈಲ್ವೆ ಸೈಡ್ ಲಿಂಕ್ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಡೆಫಿನೆಟ್ ಈಗ ನೋಡಿ, ನನ್ನ ಹತ್ರ ದಾಖಲೆ ಇಲ್ಲಿದೆ. ಇದು ಐ ಥಿಂಕ್ 2000 ಇನ್ನೊಂದು ಜನವರಿ ಅಷ್ಟೊತ್ತಿಗೆ, ಡಿಸೆಂಬರ್ ಅಷ್ಟೊತ್ತಿಗೆ ಏನು ಯರಮರಸ್ ನೀವೇನು ಹೇಳ್ತಾ ಇದ್ದೀರಿ ಅದೆಲ್ಲ, ಅದು ಮತ್ತು ನಮ್ಮ ಬಳ್ಳಾರಿದು 2ನೇ ಯೂನಿಟ್ ಕೂಡ ಅವಕಾಶ ಹೊಸದಾಗೆ ಐ ಥಿಂಕ್ ಉತ್ಪಾದನೆ ಪ್ರಾರಂಭ ಆಗ್ತದೆ. ಸಚಿವರೇ, ನಿಮ್ಮ ಜೊತೆ ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಈಗ ಒಂದು ಬ್ರೇಕ್.